ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವೇನ್ ನೋಡ್ತಾ ಇದೀವಿ ಅಂತ ಹೇಳಿದ್ರ ಎಸ್ ಎಲ್ ಎಲ್ ಸಿ ಪಾಠದ ಎಸ್ ಎಲ್ ಸಿ ಮ್ಯಾಥ್ಸ್ ಸಬ್ಜೆಕ್ಟ್ ಒಳಗ ಎರಡನೇ ಪಾಠವನ್ನ ನೋಡಾಕತ್ತೀವಿ. ಯಾವುದು ಪಾಲಿನೋಮಿಯಲ್ಸ್ ಅಂತ ಇಂಗ್ಲಿಷ್ ಒಳಗೈತಿ, ಕನ್ನಡದಲ್ಲಿ ಬಹುಪದೋಕ್ತಿಗಳು. ಬಹುಪದೋಕ್ತಿ ಬರುವಂತಹ 3 ಅಂಕದ ಫಿಕ್ಸ್ ಕ್ವಶನ್ ಇದು. ಯಾವ್ದು ನಿಮ್ಗೆ ಪ್ರಿಪರೇಟರಿಗೂ ಬಂದಿತ್ತು, ಮುಂದೆ ನಿಮ್ಗೆ ಅನ್ಯುವಲ್ಗೂ ಬರುವಂತ ಸಾಧ್ಯತೆ ಐತಿ. ಏನ್ ಕೊಡ್ತಾರ ಅಲ್ಲಿ ನಿಮ್ಗ ಒಂದು ಬಹುಪದೋಕ್ತಿಯನ್ನ ಕೊಟ್ಟು ಅವುಗಳ ಶೂನ್ಯತೆಯನ್ನ ಕಂಡು ಹಿಡಿದು ಸಂಬಂಧವನ್ನ ಪರೀಕ್ಷಿಸಿ ಅಂತಾನು ಬರುತ್ತಾ. ಶೂನ್ಯತೆಗಳ ನಡುವಿನ ಸಂಬಂಧವನ್ನ, ಶೂನ್ಯತೆ ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ಪರೀಕ್ಷಿಸಿ ಅಂತ ಬರುತ್ತಾ. ಅದು ಬರ್ಲಿಲ್ಲ ಅಂದ್ರ ಈ ಟೈಪ್ ಕ್ವಶನ್ ಅವರ ಒಂದು ಶೂನ್ಯತೆಗಳ ಸಂಬಂಧವನ್ನ ಕೊಟ್ಟು ಅದರ ಬೆಲೆಯನ್ನ ಕಂಡಿದೆ ಅಂತ ಹೇಳ್ತಾರೆ. ಅಂತ ಒಂದು ಕ್ವಶನ್ ಯಾವ್ದಿದೆ ಇಲ್ಲಿ ನೋಡಿ. ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾದರೆ ಅಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ ಕ್ಯೂಬ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಐತಿ. ಈ ರೀತಿ ಕ್ವಶನ್ ಅಲ್ಲೇ ಒಂದು ಬಹುಪದೋಕ್ತಿ ಕೊಟ್ಟಾರ, ಅಲ್ಫಾ ಬೀಟಾ ಇವ್ರ ಶೂನ್ಯತೆ ಅಂತ ಹೇಳಾಕತ್ತಾರ, ಮತ್ತ ಶೂನ್ಯತೆಗಳ ಮೇಲೆ ಒಂದು ಸಂಬಂಧವನ್ನ ಕೊಟ್ಟು ಇದ್ರ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಾಕ. ಹೀಗಿದಾಗ ನಾವೇನ್ ಮಾಡ್ಬೇಕು? ಈ ಶೂನ್ಯತೆಗಳ ಬೆಲೆಯನ್ನ ನಾವೇನ್ ಮಾಡ್ಬೋದು? ಅಪವರ್ತಿಸುವಿಕೆ ಮೂಲಕ ನಾವೇನ್ ಮಾಡ್ಕೋಬಹುದು? ಅವುಗಳ ಬೆಲೆಯನ್ನ ಕಂಡುಹಿಡಿಬಹುದು. ಅದನ್ನ ಮಾಡ್ಬೇಕು ನಾವು. ಫಸ್ಟ್ ಬೆಲೆ ಕಂಡುಹಿಡ್ಕೊಂಡ್ಬಿಡೋಣಲ್ಲ. ಅಪವರ್ತಿಸುವಿಕೆ ಮಾಡ್ಕೊಂಡ್ ಮೂಲಕ ನಾವೇನ್ ಮಾಡೋದು? ಬೆಲೆಯನ್ನ ಕಂಡುಹಿಡಿದ್ವಿ ಇಲ್ಲ. ಫಸ್ಟ್ ಏನ್ ಬರ್ಕೋತೀನಿ ನಾನು? ಕೊಟ್ಟಿರುವಂತ ಬಹುಪದೋಕ್ತಿಯನ್ನ ಬರ್ಕೊಂಡಿನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಇಸ್ ಈಕ್ವಲ್ ಟು 0 ಬರ್ಕೊಂಡಿನಿ. ಹೌದಾ? ಈಗ ಏನ್ ಮಾಡ್ಬೇಕಿಲ್ಲ? ಒಂದೇ ಹಂತದೊಳಗ ಫಸ್ಟ್ ನಾವೇನ್ ನೋಡ್ಕೋತೀವಿ, ಎಕ್ಸ್ ನ ಜೊತೆ ಇರುವಂತ ಸಹಗುಣಕ ಲಾಸ್ಟ್ನೇ ಒಂದು ಸಂಖ್ಯೆ, ನಿರ್ದಿಷ್ಟ ಸಂಖ್ಯೆಗೆ ಗುಣಾಕಾರ ಮಾಡ್ತೀವಿ. ಒಂದು ಇಲ್ಲಿ ಏನಿಲ್ಲ ಅಂತಂದ್ರೆ ಏನಿರುತ್ತ? ಒಂದಿರುತ್ತ, ಲಾಸ್ಟ್ನೇ 2 ಐತಿ. ಸೊ 1 ಗುಂಡ್ಲೆ 2 ಅಂತಂದ್ರ 2 ಆಗತ್ತ. 1 ಗುಂಡ್ಲೆ 2 ಅದನ್ನ ಏನ್ ಮಾಡ್ಬೇಕು? ಈಗ ಗುಣಾಕಾರ ಮಾಡಿದ್ರೆ 2 ಬರ್ತಿರ್ಬೇಕು. ಕೂಡ್ಸಿದ್ರೆ ಅಥವಾ ಕಳೆದ್ರೆ ನಂಗೆ ಏನ್ ಸಿಗ್ಬೇಕಿಲ್ಲ? ಪ್ಲಸ್ 3 ಬರ್ಬೇಕು. ಯಾವ 3 ಬರ್ಬೇಕು? ಪ್ಲಸ್ 3. ಹಂತ 2 ಏನ್ ತಗೋಬೇಕು ನಾವು? ಅಪವರ್ತನಗಳನ್ನ ತಗೋಬೇಕು. ಯಾವ ತಗೊಂತೀವಿ ಅಂತ ಅಂದ್ರ 2 ಅಪವರ್ತನ 1 2 2 2 1 2 ಇರುವ 2 ನಮ್ಗ ಸಾಧ್ಯತೆ ಇರೋದು ಯಾವ ತಗೊಂಡ್ರು ಹಿಡಿತೈತಿ. ಇಲ್ಲೇ 2 1 2 ನಾನು ತಗೊಂಡಿನಿ. 2 1 2 ಆಗತ್ತ. ಏನ್ ಮಾಡ್ಬೇಕು? ಪ್ಲಸ್ 3 ಬರ್ಬೇಕಂದ್ರೆ 2 ಕಡೆ ನಾ ಏನ್ ಮಾಡ್ಕೊಂತೀನಿ? ಇಲ್ಲೇ ಪ್ಲಸ್ ಚಿಹ್ನೆಯನ್ನ ಹಾಕೊಂತೀನಿ. ಕೂಡಿಸ್ಬೇಕು. 2 1 2 2 ಪ್ಲಸ್ 1 ಅಂತಂದ್ರ ಪ್ಲಸ್ 3 ಆಕತಿ. 2 ಕಡೆ ಪ್ಲಸ್ ಹಾಕೊಂಡು ತಗೊಂಡಿ. ಆ 2 ತಗೊಂಡು ನಾವೇನ್ ಮಾಡ್ಬೇಕು? ಈಗ ಈ ನಡುತ್ತಿರುವಂತಹ ಒಂದು ಪದವನ್ನ ನಾವೇನ್ ಮಾಡ್ಬೇಕು? ಬಡಿಬೇಕು. ಯಾವ ರೀತಿ ಬರ್ಕೋತೀವಿ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತೀವಿ. ಪ್ಲಸ್ ಈ 3x ಅನ್ನ ನಾವ್ ಯಾವ ರೀತಿ ಹೇಳಿದ್ವಿ? ಈಗ ಪ್ಲಸ್ 2x ಪ್ಲಸ್ 1x ಅಂತ ಬಿಡಿಸಿ ಬರಿತೀವಿ. ಈ ಪದವನ್ನ ಬಿಡಿಸಿ ಬರೋದು. ಲಾಸ್ಟ್ನೇಕ್ ಏನೈತಿ? ಪ್ಲಸ್ 2 ಇತ್ತು, ಅದನ್ನ ಹಂಗ ಇಟ್ಟು ಇಸ್ ಈಕ್ವಲ್ ಟು 0. ಆಮೇಲೆ ಎರಡೆರಡು ಪದಗಳನ್ನ ಗುಂಪು ಮಾಡ್ಕೊಂತೀವಿ. ಮೊದಲ 2 ಪದ, ಕೊನೆಯ 2 ಪದಗಳನ್ನು ಗುಂಪು ಮಾಡ್ಕೊಂಡು ಇದ್ರೊಳಗ ಸಾಮಾನ್ಯವನ್ನ ತಕ್ಕೋತೀವಿ. ಸಾಮಾನ್ಯ ಯಾವ ಇಟ್ಕೊಂಡಿದೆ? ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಐತಿ. ಇದ್ರೊಳಗ ಎಕ್ಸ್ ಸಾಮಾನ್ಯ ಬರ್ತೈತಿ. ಎಕ್ಸ್ ಸ್ಕ್ವೇರ್ ಎಕ್ಸ್ ಹೊರಗೆ ಬಂದ್ರ ಒಂದ ಎಕ್ಸ್ ಉಳಿತೈತಿ. ಎಕ್ಸ್ ಸ್ಕ್ವೇರ್ ಎಕ್ಸ್ ಬಂದೈತಿ. ಇಲ್ಲಿ ಉಳಿದಿದ್ದು ಎಕ್ಸ್ ಉಳಿತೈತಿ. ಪ್ಲಸ್ ಗೆ ಪ್ಲಸ್ ಉಳಿತು. 2x ಅಲ್ಲಿ ಎಕ್ಸ್ ಹೊರ ಬಂದೈತಿ, 2 ಉಳಿತು. ಕಂಪ್ಲೀಟ್. ಪ್ಲಸ್ ಇತ್ತು, ಪ್ಲಸ್ ಬರ್ತೈತಿ. 1x ಪ್ಲಸ್ 2 ಇದ್ರೊಳಗೆ ಏನು ಸಾಮಾನ್ಯ ಇಲ್ಲ. 1 2 ಐತಿ, ಎಕ್ಸ್ ಐತಿ, ಈ ಕಡೆ ಎಕ್ಸ್ ಇಲ್ಲ, ಯಾವ್ದು ಸಾಮಾನ್ಯ ಇಲ್ಲ ಅಂದ್ರೆ 1 ಸಾಮಾನ್ಯ ಬರ್ತೈತಿ. ಇದು ನಿಯಮ. ಏನೂ ನಮ್ ಕಾಮನ್ ಯಾಕೆ ಬಂದಿಲ್ಲ ಅಂದ್ರೆ 1 ನಾವು ಕನಿಷ್ಠವಾಗಿ ಸಾಮಾನ್ಯವನ್ನ ತೆಗಿಬಹುದು. 1 ತೆಗೆದು ಒಳ್ಳೆ ವಾಪಸ್ ಏನಿತ್ತು ಅದನ್ನ ಬರಿಬೇಕು. ಎಕ್ಸ್ ಪ್ಲಸ್ 2 ಎಕ್ಸ್ ಬರಿತೀವಿ. ಪ್ಲಸ್ 2 ಕಂಪ್ಲೀಟ್ 0. ನೆಕ್ಸ್ಟ್ ಸಾಮಾನ್ಯ 2 ಕಡೆ ಸಾಮಾನ್ಯ ಮೊದಲು ಬರ್ಕೊಂಡು ಇಸ್ ಈಕ್ವಲ್ ಟು 0 ಬರೀಬೇಕು. ಆಮೇಲೆ ಉಳಿದಂತಹ ಪದಗಳನ್ನ ಇಲ್ಲೇ ಬರಿಬೇಕು. ಇಲ್ಲೇ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ತಗೋತೀವಿ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು -2 ಐತಿ. ಪ್ಲಸ್ 2 ಈ ಕಡೆ ಏನಾಗುತ್ತಾ? -2. ಈ ಕಡೆ ಇದೇನ್ ಬಂತಿದೆ? ಎಕ್ಸ್ ನ ಬೆಲೆ ಬಂತು. ಅಂದ್ರೆ ಇದು ಮೊದಲನೆಯ ಶೂನ್ಯತೆ. ಅದಕ್ಕೆ ಏನಂತ ಹೆಸರಿಟ್ಟಿವಿ ನಾವಿಲ್ಲಿ? ಅಲ್ಫಾ ಇಸ್ ಈಕ್ವಲ್ ಟು -2 ಅಂತ ತಗೊಂತೀನಿ. ಈ ಕಡೆ ಎರಡನೇ ಶೂನ್ಯತೆಯ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಇತ್ತು. ಪ್ಲಸ್ 1 ಈ ಕಡೆ ಬಂದ್ರ -1 ಆಯ್ತು. ಇದು ಎರಡನೇ ಶೂನ್ಯತೆ ಆಗುತ್ತೆ. ಏನಂತ ಹೆಸರಿಡ್ತೀವಿ ನಾವೀಗ? ಬೀಟಾ ಅಂತ ಹೇಳ್ತೀವಿ. ಒಂದು ಅಲ್ಫಾ ಅಂತ ಕರಿತೀವಿ, ಇನ್ನೊಂದಕ್ಕ ಬೀಟಾ ಅಂತ ಕರಿತೀವಿ. ಎರಡು ಶೂನ್ಯತೆಗಳು ಯಾವ್ಯಾವ ಬಂದು ನಮ್ಗೆ ಈಗಿಲ್ಲ? -2 -1 -2 ಶೂನ್ಯತೆಗಳು ಬಂದು ನಾವು ಏನ್ ಮಾಡ್ತೀವಿ ಅಂದ್ರ ಈಗ ಸಂಬಂಧದ ಬೆಲೆಯನ್ನ ಕಂಡುಹಿಡಿತೀವಿ. ಶೂನ್ಯತೆಗಳ ಬೆಲೆ ಸಿಕ್ತು. ಸಂಬಂಧದ ಬೆಲೆಯನ್ನ ಹೆಂಗ್ ಕಂಡುಹಿಡಿತೀವಿ? ಇಲ್ಲಿ ಕೊಟ್ಟಾರ ಅಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ ಕ್ಯೂಬ್ ಅನ್ನ ಬರ್ಕೋತೀವಿ. ಕೊಟ್ಟಿರುವಂತ ಸಂಬಂಧದ ಬೆಲೆಯನ್ನು ಕಂಡುಹಿಡಿಯೋದು. ನನ್ಗೆ ಏನ್ ಬೇಕು? ಈ ಒಂದು ಪೂರ್ತಿ ಬೆಲೆ ಕಂಡುಹಿಡಿದ್ರೆ ಅಲ್ಫಾ ಕ್ಯೂಬ್ ಮಾಡ್ಕೋಬೇಕು. ನನಗೆ ಏನ್ ಗೊತ್ತು? ಅಲ್ಫಾ ಗೊತ್ತೈತಿ. -2 ಅದನ್ನ ಕ್ಯೂಬ್ ಮಾಡಿ ಬರ್ಕೊಂಡ್ ಬರ್ತೀನಿ. ಅಲ್ಫಾ ಕ್ಯೂಬ್ ನ ಬೆಲೆ ಏನಾಗತ್ತ? -2 ಕ್ಯೂಬ್. -2 ಕ್ಯೂಬ್ ಎಷ್ಟಾಗತ್ತ? -2 ಅನ್ನ 3 ಸರಿ ಗುಣಾಕಾರ ಮಾಡ್ಬೇಕು. -2 ಗುಂಡೆ -2 ಪ್ಲಸ್ 4 ಆಯ್ತು. ಮೈನಸ್ ಪ್ಲಸ್ ಆಯ್ತು. 2 2 4 ಆಯ್ತು. ಅದಕ್ಕೆ ಇನ್ನೊಂದ್ಸರಿ -2 ಅನ್ನ ಗುಣಾಕಾರ ಮಾಡ್ಬೇಕು. 4 ಗುಂಡೆ -2 ಅಂತಂದ್ರ -8 ಆಗುತ್ತಾ? ಎಷ್ಟಾಗುತ್ತಾ? -8.
ಪ್ಲಸ್ ಮೈನಸ್ ಮೈನಸ್ 4 8 ಆಯ್ತು. ಈಗ ಈ ಬೀಟಾ ಐತಿ, ಬೀಟಾನ ಬೆಲೆ ನನಗೆ ಗೊತ್ತಿತ್ತು, -1 ಬರ್ತೀನಿ. ನೆಕ್ಸ್ಟ್ ಇಲ್ಲಿ ಐತಿ ಆಲ್ಫಾ ಐತಿ, ಬೀಟಾ ಕ್ಯೂಬ್ ಐತಿ. ಆಲ್ಫಾದ ಬೆಲೆ ಗೊತ್ತು ನಿಮಗೆ, -2 ಬರ್ಕೊಂಡಿನಿ. ಬೀಟಾ ಕ್ಯೂಬ್ ನ ಬೆಲೆ ಬೇಕು. ಬೀಟಾ ಕ್ಯೂಬ್ ಅನ್ನು ಏನಂತ ಬರ್ತೀನಿ ನಾನಿಲ್ಲ, ಬೀಟಾ ಬೆಲೆ ಗೊತ್ತಿತ್ತು ನನಗೆ. -1 ಘಾತ 3 -1 ಕ್ಯೂಬ್, -1 ಘಾತ 3 ಅಂತಂದ್ರೆ -1 ನ 3 ಸಲ ಗುಣಾಕಾರ ಮಾಡೋದು. -1 ಗುಂಡ್ಲೆ -1 +1 ಆಗುತ್ತೆ. +1 ಗುಂಡ್ಲೆ -1 ಏನಾಗುತ್ತದೆ, -1 ಆಯ್ತು. ಇದರ ಬೆಲೆನೂ ಸಿಕ್ತು. ಇಲ್ಲಿ 4 ಬೆಲೆಗಳು ಸಿಕ್ಕಾಗ ನಾ ಏನ್ ಮಾಡ್ತೀನಿ, ಈ ಒಂದು ಕೊಟ್ಟಿರುವಂತಹ ಸಂಬಂಧಗಳಲ್ಲಿ ಆ ಬೆಲೆಗಳನ್ನ ಆದೇಶಿಸ್ತೀನಿ, ತುಂಬ್ತೇನೆ, ಅಪ್ಲೈ ಮಾಡ್ತೀನಿ. ಅವಾಗ ನಾವು ಏನ್ ಸಿಗುತ್ತಾ, ಫೈನಲ್ ಆಗಿ ಅದ್ರದ ಬೆಲೆ ಸಿಗುತ್ತಾ. ಏನ್ ಮಾಡೀನಿ, ಆಲ್ಫಾ ಕ್ಯೂಬ್ ಅಂದ್ರೆ -8 ಗುಂಡ್ಲೆ ಬೀಟಾ ಅಂದ್ರೆ -1 ಪ್ಲಸ್ ಇತ್ತು, ಪ್ಲಸ್ ಬರ್ದೀನಿ. ಆಲ್ಫಾ ಅಂದ್ರೆ -2 ಸಿಕ್ಕಿತ್ತು, ಬೀಟಾ ಕ್ಯೂಬ್ ಅಂತಂದ್ರೆ -1 ಮೈನಸ್. ಈಗೇನ್ ಮಾಡ್ಬೇಕು, 2 ಗುಣಾಕಾರ ಮಾಡ್ಬೇಕು. ಈ 2 ಗುಣಾಕಾರ ಮಾಡ್ಬೇಕು, ಕೂಡಿಸ್ಬೇಕು. -8 ಗುಂಡ್ಲೆ -1 ಅಂತಂದ್ರೆ +8 ಆಯ್ತು. ಪ್ಲಸ್ ಇತ್ತು, ಪ್ಲಸ್ ನಂಬರ್ ಇರ್ತೀನಿ. -2 ಗುಂಡ್ಲೆ -1 ಅಂತಂದ್ರೆ +2 ಆಗತ್ತೆ. ಏನಾಯ್ತಿಲ್ಲ, -× ಪ್ಲಸ್ 2 ಅಂದ್ರೆ 2. 8 + 2 ಎಷ್ಟಾಗತ್ತ, 10 ಆಗಿತ್ತು. ಇದರ ಬೆಲೆ ಏನಾಗತ್ತೆ ಅಂತ ಹೇಳಿದ್ರ, ಯಾವ್ದ್ರದ್ದು ಕೊಟ್ಟಿರುವಂತ ಸಂಬಂಧ, ಶೂನ್ಯತೆಗಳ ಸಂಬಂಧ ಏನಿತ್ತು, ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್ ನ ಬೆಲೆ ನಮ್ಗ ಫೈನಲ್ ಆಗಿ 10 ಸಿಗ್ತೈತಿ. ಇಷ್ಟು ಬರದ ನಿಮ್ಗ 3 ಮಾರ್ಕ್ಸ್ ಸಿಗುತ್ತಾ. ಸರಿತಾ? ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದ ಇದೇನ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.